टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಫಾಲ್ಕನ್ 9 ಯಶಸ್ವಿಯಾಗಿ ಚಿಮ್ಮಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಕಡೆಗೆ ಈಗಾಗಲೇ ನೌಕೆ ತೆರಳಿದೆ. ಅದರ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅದ್ಭುತವಾದಂತಹ ಕ್ಷಣಗಳು, ಐತಿಹಾಸಿಕ ಕ್ಷಣಗಳು. ಶುಭಾಂಶು ಶುಕ್ಲಾ ನಿಜಕ್ಕೂ ಏನು ಅಂತಂದರೆ ಒಂದು ಲೆಕ್ಕದಲ್ಲಿ ಶುಭದ ಸೂಚನೆ. ಭಾರತದ ಬಾಹ್ಯಾಕಾಶದ ಫೀಲ್ಡಿಗೆ ಒಂದು ಶುಭಾಂಶು ಶುಕ್ಲಾ ಅವರ ಮುಖಾಂತರ ಒಂದು ಶುಕ್ರ ದಶೆ ಶುರುವಾಗಿದೆ. ಎಂತ ಒಂದು ಅದ್ಭುತ ನೋಡಿ. ನಾನು ಹೇಳ್ತಾ ಇದ್ದೆ 1984ರಲ್ಲಿ ಭಾರತದ ಶರ್ಮಾ ಹೋಗಿದ್ರು. ಅಲ್ಲಿಂದ ಇಲ್ಲಿ ತನಕ ಭಾರತಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇನ್ನು ಪೋಲ್ಯಾಂಡ್ಗೆ 1978ರಲ್ಲಿ ಪೋಲ್ಯಾಂಡಿಗೆ ಒಂದು ಅವಕಾಶ ಸಿಕ್ಕಿತ್ತು. ಹಂಗರಿಗೆ 1980ರಲ್ಲಿ ಅವಕಾಶ ಸಿಕ್ಕಿತ್ತು. ಆದರೆ ಅಮೆರಿಕದವರಿಗೆ ಮಾತ್ರ ಪದೇ ಪದೇ ಇಂಥ ಅವಕಾಶ ಸಿಕ್ಕಿದೆ. ಅದ್ಭುತವಾದಂಥ ಕ್ಷಣಗಳಿಗೆ ಸಾಕ್ಷಿಯಾಗಿರುವಂಥದ್ದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಕಡೆಗೆ ಈಗಾಗಲೇ ನೌಕೆ ತೆರಳಿದೆ ಅಂತ ಅಪೂರ್ವವಾದಂಥ ಕ್ಷಣಗಳನ್ನು ನಾವು ನೀವು ಕಂಡುಕೊಳ್ತಾ ಇದ್ದೀವಿ. ನಿಜಕ್ಕೂ ಇದೊಂದು ಸಂಭ್ರಮದ ಕ್ಷಣ. ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ 27ಕ್ಕೆ ಭಾರತದಿಂದಲೂ ಕೂಡ ಇಂಥದ್ದೊಂದು ದೊಡ್ಡ ಪ್ರಯತ್ನ ಈಗಾಗಲೇ ಸಾಗ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇವ್ರು ಹೋಗ್ತಾ ಇರುವಂಥದ್ದು ಶುಭಾಂಶು ಶುಕ್ಲಾ. ಹೀಗಾಗಿ ಏನು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಶುಭಾಂಶು ಶುಕ್ಲಾ ಅವರಿಗೆ, ಜೊತೆಗೆ ಭಾರತಕ್ಕೆ. ಯಾಕಂದರೆ ಮುಂದಿನ ನೇತೃತ್ವವೂ ಕೂಡ ಇವ್ರದ್ದೇ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ಹೀಗಾಗಿ ಏನು ಅಂತಂದರೆ ಈ ಬೇಕಾದಂಥ ಅನುಭವಗಳಿದೆಯಲ್ಲ, ಆ ಅನುಭವಗಳನ್ನೆಲ್ಲವನ್ನೂ ಕೂಡ ಅವರು ತುಂಬಿಕೊಂಡು ಬರಬೇಕು. ಅಲ್ಲಿಂದ ಸ್ಥಿತಿಗತಿಗಳು ಹೆಂಗಿರುತ್ತೆ ನೋಡಿ, ಅದನ್ನೇ ಗಿರೀಶ್ ಲಿಂಗಣ್ಣ ಅವರು ಹೇಳ್ತಾ ಇದ್ರು. ಸಾಮಾನ್ಯ ಸಂಗತಿಯಲ್ಲ, ಕ್ಷಣದಲ್ಲೂ ಕೂಡ ಅದು ಯಾವ ರೀತಿಯ ತಿರುವನ್ನು ಬೇಕಾದ್ರೂ ಪಡೆದು ಬಿಡುತ್ತೆ ಅಂಥದ್ದು. ಅದೆಲ್ಲ ಅನುಭವಗಳನ್ನು ಹೊತ್ತವರು ಬರಬೇಕು. ಅಲ್ಲಿಂದ 27ಕ್ಕೆ ನಮ್ಮ ನಿಜವಾದಂಥ ತ್ರಿವಿಕ್ರಮ ಯಾತ್ರೆ ನಮ್ಮದು ಶುರು ಆಗುತ್ತೆ ಅಂತ ಅದ್ಭುತವಾದಂಥ ಕ್ಷಣಗಳಿಗೆ ನಾವು ನೀವು ಸಾಕ್ಷಿಯಾಗಿದ್ದೀವಿ. ಇದೊಂದು ಹೆಮ್ಮೆಯ ಸಂಗತಿ. ನಾವು ಮಾತಾಡ್ತಾ ಇದ್ವಿ ಮೋಹನ್ ಕೃಷ್ಣ ಅವರ ಮುಖದಲ್ಲಿ ನಗು ಇದೆ, ಮಂದಹಾಸ ಇದೆ. ಜೊತೆಗೇನು ಅಂತಂದರೆ ಭಾರತದ ಈ ಸಾಧನೆಯ ಬಗ್ಗೆ ಅವರಿಗೆ ಹೆಮ್ಮೆ ಇದೆ. ಮೋಹನ್ ಕೃಷ್ಣ ಅವರು ಏನಂತೀರಿ ಸರ್? ಅಯ್ಯೋ, ಅನುಮಾನನೇ ಇಲ್ಲ ಸರ್. ಇದು ಈ ಒಂದು ಕ್ಷಣ ಯಾರು ಬರೆಯೋಕ್ಕಾಗಲ್ಲ. ಈಗ ತಾವೇ ಹೇಳಿದ್ರೆ 27ರಲ್ಲಿ ಭಾರತದಲ್ಲಿ ಶುರುವಾಗುತ್ತೆ ಅಂತ, ಅದಕ್ಕೆಲ್ಲ ತಯಾರಿ ನಡೀತಾ ಇದೆ. ಸೊ ನೀವು ಶುಭಾಂಶು ಶುಕ್ಲಾ ಅವರ ಪೋಷಕರ ಬಗ್ಗೆನೂ ಹೇಳಿದ್ರಿ. ಖಂಡಿತ ಇದು ಆನಂದ ಬಾಷ್ಪ ಉಕ್ಕೋದ್ರಲ್ಲಿ ಅನುಮಾನನೇ ಇಲ್ಲ. ಒಬ್ಬ ಭಾರತೀಯ ಈ ಥರ ಒಂದು ಸಾಧನೆ ಮಾಡ್ತಾ ಇದ್ದಾನೆ ಅಂದರೆ ಇಡೀ ಭಾರತೀಯರಿಗೆ ಅದೊಂದು ಹೆಮ್ಮೆ ಅಲ್ವಾ, ಹೆಮ್ಮೆಯ ವಿಷಯ. ನಿಜ, ಖಂಡಿತವಾಗ್ಲೂ ಇದೊಂದು ಕ್ಷಣ ನಾವು ಯಾರೂ ಮರೆಯೋಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬಹಳ ತಾಂತ್ರಿಕವಾಗಿ ಮುನ್ನುಗ್ತಾ ಇದ್ದಾರೆ. ಇದು ಭಾರತಕ್ಕೆ ಎಷ್ಟು ಮುಖ್ಯ ಅಂತ ಇದು ಕಾಮನ್ ಮ್ಯಾನ್ಗೆ ಕಾಡುವಂತ ಪ್ರಶ್ನೆ. ಭಾರತಕ್ಕೆ ಪ್ರತಿಯೊಬ್ಬರು ಇದನ್ನ ಸ್ಮರಿಸ್ಕೊಳ್ಳೇಬೇಕು. 28,000 ಕಕ್ಷೆಗೆ ತಲುಪಿದ ಇದು ಅಂತಾರೆ. 28,000 ಕಿಲೋಮೀಟರ್ ಕಕ್ಷೆ ಅಲ್ಲ, ಅದು 28,000 ಕಿಲೋಮೀಟರ್ ಕಕ್ಷೆಗೆ ತಲುಪಿದ ಅಂತಾರೆ. ಆ ಕಕ್ಷೆ ಅಂದ್ರೆ ಆರ್ಬಿಟ್ ಅಲ್ವಾ? 28,000 ದಾಟಿದೆಯಾ ಅದು? ಇಲ್ಲ, ಅದಿರೋದೇ 400 ಕಿಲೋಮೀಟರ್ ಹೈಟ್ ಅಲ್ಲಿ. 28,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ಕೊಂಡು 400 ಕಿಲೋಮೀಟರ್ ಹೋಗುತ್ತೆ. ಹಿಂಗೆ ಹಿಂಗ್ ಹೋಗಕ್ಕೂ ನೀವು ಬೆಟ್ಟದ ಮೇಲೆ ಯು ರಿಕ್ವೈರ್ ಲಾಟ್ ಆಫ್ ಫ್ಯೂಯಲ್ ಅಂಡ್ ಇದು ಹಿಂಗ್ ಸುತ್ಕೊಂಡು ಹೋದ್ರೆ ನೀವು ಇಟ್ ಈಸ್ ಈಸಿ ಅಂಡ್ ಯು ವಿಲ್ ರೀಚ್ ದಿ ಇಟ್ ಟೇಕ್ಸ್ ಲಾಂಗ್ ಟೈಮ್. ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಕರೆಕ್ಟ್. ಯು ಜಸ್ಟ್ ಕ್ಯಾನಾಟ್ ಕ್ಲೈಮ್ ದ ಹಿಲ್ ಲೈಕ್ ದಿಸ್. ಹಿಂಗ್ ಸುತ್ಕೊಂಡು ಹೋದ್ರೆ ಕಾರಲ್ಲಿ ಸ್ವಲ್ಪ ನೀವು ನೀಟಾಗಿ ಕ್ಲೀನಾಗಿ ವಿತೌಟ್ ಇದು ಹೋಗ್ತೀರಾ. ಯು ಕ್ಯಾನಾಟ್ ಗೋ ಲೈಕ್ ದಿಸ್. ಎಸ್ ನಮ್ಮ ಟೀಮಿಗೆ ಹೇಳ್ತಾ ಇದೀವಿ ಅದನ್ನ. ಗಿರೀಶ್ ಲಿಂಗಣ್ಣ ಅವ್ರು ಹೇಳಿದ್ದನ್ನು ಅದು ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದಿರೋದೇ 400 ಕಿಲೋಮೀಟರ್ ಅನ್ನುವಂಥದ್ದು ಏನಂದ್ರೆ ಸುತ್ತಕೊಂಡು ಹೋಗ್ತಾ ಇದೆ. ಹಿಂಗಾಗಿ ಏನು ಅಂತಾರೆ ಬಹುಶಃ ಒಂದು ಆರ್ಬಿಟ್ ತಗೊಂಡು ಹೋಗ್ತಾ ಇರುತ್ತದು, ಸುತ್ಕೊಂಡು ಭೂಮಿ ಸುತ್ಕೊಂಡು ಆ ಒಂದು ಸೇಫ್ ಪ್ಲೇಸ್ ಅಂತ 200 ಕಿಲೋಮೀಟರ್ಸ್ ಅವೇ ನಿಂತ್ಕೊಳ್ಳುತ್ತೆ. ಆ ಲೈನಿಗೆ ಬಂದಾಗ ಆ ಸ್ಪೀಡ್ ಮ್ಯಾಚ್ ಮಾಡ್ಕೋಬೇಕು. ಈ ಸ್ಪೀಡನ್ನು 28,000, ಆ ಸ್ಪೀಡನ್ನು ಒಂದೇ ಮ್ಯಾಚ್ ಆಗ್ಬೇಕು. ಅವಾಗಲೇ ಡಾಕಿಂಗ್ ಪರ್ಫೆಕ್ಟ್ ಡಾಕಿಂಗ್ ಆಗೋದು. ಒಂದ್ ಮುಂದೆ ಒಂದ್ ಹಿಂದೆ ಇದ್ರೂ ಗೊತ್ತಲ್ಲ ನಿಮ್ಗೆ. ಈವನ್ ಮಿಲಿಮೀಟರ್ಸ್ ಮ್ಯಾಟರ್. ನಿಜ.